ನಿನ್ನೆಯಷ್ಟೇ ಲೋಕಾರ್ಪಣೆಯಾದಂಥ ಅಯೋಧ್ಯೆಯ ರಾಮ ಮಂದಿರದ ಬಾಲ ರಾಮನನ್ನು ನೋಡೋದಕ್ಕೆ ಭಕ್ತರ ದಂಡೆ ನೆರೆದಿದೆ. ಈಗಾಗಲೇ ರಾಮಲಲ್ಲನ ದರ್ಶನಕ್ಕೆ ಭಕ್ತರು ನೂಕುನುಗ್ಗಲ ಮುಖಾಂತರ ಮುನ್ನುಗ್ತಿದ್ದಾರೆ. ಬೆಳಿಗ್ಗೆಯಿಂದಲೇ ಕ್ಯೂ ಇದೆ. ದೇವರ ದರ್ಶನಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ನಿನ್ನೆಯಷ್ಟೇ ಲೋಕಾರ್ಪಣೆಗೊಂಡಿದ್ದ, ಪ್ರಾಣ ಪ್ರತಿಷ್ಠಾಪನೆಗೊಂಡಿದ್ದ ರಾಮಲಲ್ಲಾನ ದರ್ಶನವನ್ನು ಮಾಡೋದಕ್ಕೆ ಮುಂಜಾನೆಯಿಂದಲೇ ಸಾವಿರಾರು ಜನ ಕ್ಯೂ ನಿಂತಿದ್ದಾರೆ. ನಿನ್ನೆ ದೀಪ ಬೆಳಗಿಸಿ ಸಂಭ್ರಮಿಸಿದ್ರು ರಾಮನ ಭಕ್ತರು. ದೇಶಾದ್ಯಂತ ರಾಮನ ನಾಮ ಸಂಭ್ರಮ ಜೋರಾಗಿತ್ತು. ಇವತ್ತು ಅಯೋಧ್ಯೆಯಲ್ಲಿ ಜನಸಾಗರವೇ ನೆರೆದಿದೆ. ಇವತ್ತಿನಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಶ್ರೀರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾಡಿನ ದೇಶದ ಮೂಲೆ ಮೂಲೆಯಿಂದ ಪುಟ್ಟ ಪುಟ್ಟ ಮಕ್ಕಳು, ವೃದ್ಧರು, ಹಿರಿಯರು ಎಲ್ಲರೂ ಕೂಡ ಇವತ್ತು ಆಗಮಿಸಿದ್ದಾರೆ. ಸಂತರು, ದೈವಜ್ಞರು, ಸನ್ಯಾಸಿಗಳು ಇವರೆಲ್ಲರ ಆಗಮನ ಆಗಿದೆ. ರಾಮನ ಕಣ್ತುಂಬಿಕೊಳ್ಳೋದಕ್ಕೆ ಸಾಗರೋಪಾದಿಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಮಲಲ್ಲಾನ ದರ್ಶನಕ್ಕೆ ನೆರೆದಿರುವ ಜನಸ್ತೋಮವನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನೆಲೆಯಲ್ಲಿ ಆ ಮೈ ಕೊರೆಯುವ ಚಳಿಯಲ್ಲೂ ಕೂಡ ಭಕ್ತಗಣವನ್ನು ರಕ್ಷಿಸಿಕೊಳ್ಳುತ್ತಾ ರಾಮನ ದರ್ಶನಕ್ಕೆ ಬಹಳ ಸುಂದರವಾದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇರುವಂಥ ಪೊಲೀಸ್ ಅಧಿಕಾರಿಗಳ ವರ್ಗ ಕೂಡ ಅಲ್ಲಿದೆ. ಪಾಪ ಕಳೆದ ಒಂದು 4-5 ದಿನಗಳಿಂದ ಅವರ ಶ್ರಮ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಯೋಧ್ಯೆಯಲ್ಲಿ ನಿನ್ನೆ ಎಲ್ಲವೂ ಸಾಂಗವಾಗಿ ನೆರವೇರಿದೆ ಅಂತಂದರೆ ಅದು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಅದರ ಕ್ರೆಡಿಟ್ ಸಲ್ಲಬೇಕು. ಆ್ಯಂಡ್ ಇವತ್ತು ಕೂಡ, ನಾಳೆಯೂ ಕೂಡ, ನಾಡಿದ್ದು ಕೂಡ ಇದೇ ರೀತಿಯಲ್ಲಿ ಭಕ್ತ ಸಾಗರ ನೆರೆಯುತ್ತೆ. ಹಾಗಾಗಿ ಈ ಪೊಲೀಸ್ ಅಧಿಕಾರಿಗಳ ಕೆಲಸ ಇನ್ನೂ ಕೂಡ ಮುಂದುವರಿಯುತ್ತೆ. ಆ ನಡುವೆಯೂ ಸಾವಿರಾರು ಭಕ್ತರು ಬಹಳ ನಿರಾತಂಕವಾಗಿ ರಾಮನ ದರ್ಶನವನ್ನು ನಡೆಸ್ತಾ ಇದ್ದಾರೆ. ಅಯೋಧ್ಯೆಯ ರಾಮ ಮಂದಿರವನ್ನು ನಾವು ನಿನ್ನೆ ನೋಡ್ಕೊಂಡ್ವಿ. ಆದರೆ ಅಲ್ಲಿಂದನೇ ನಮ್ಮ ನೇರ ಪ್ರಸಾರದಲ್ಲಿ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಈ ದಿನದಿಂದ ಒಂದು ಹೊಸ ಸುವರ್ಣ ಯುಗ ಭಾರತಕ್ಕೆ. ರಾಮಲಲ್ಲಾ ಅಯೋಧ್ಯೆಯಲ್ಲಿ ರಾಮನ ಜನ್ಮಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಸಮಯ. ಭಕ್ತರ ಸಂಖ್ಯೆ ಜಾಸ್ತಿ ಇದೆ ಅಂತ ಕೇಳ್ಪಟ್ವಿ. ಹೇಗಿದೆ ಅಯೋಧ್ಯೆಯ ವಾತಾವರಣ, ಸಂಭ್ರಮ ಸಡಗರ ಹೇಗಿದೆ ಅಲ್ಲಿ ಸಂತೋಷ್? ಪ್ರಣಕ್ತ್, ಮುಖ್ಯವಾಗಿ ನಾನೀಗ ರಾಮ ಮಂದಿರದ ಮುಖ್ಯ ದ್ವಾರದಲ್ಲಿದ್ದೇನೆ. ಇಲ್ಲಿ ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು, ರಾಮನ ಭಕ್ತರು, ಇಡೀ ಯಾತ್ರಾರ್ಥಿಗಳು, ಪ್ರವಾಸಿಗರು ಎಲ್ಲರೂ ಕೂಡ ಅದರ ದಂಡೆ ಇಲ್ಲಿ ಹರಿದು ಬರ್ತಾ ಇದೆ. ಸರಿಯಾಗಿ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲನ ದರ್ಶನಕ್ಕೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಸಮಯವನ್ನ ನಿಗದಿ ಮಾಡಲಾಗಿದೆ. ಆದ್ರೆ ನಿಜಕ್ಕೂ ಕೂಡ ಸಮಯವನ್ನ ನಿಗದಿ ಮಾಡಿದರೆ ಈ ಹಿಂದೆ ಯಾವಾಗ ರಾಮಲಲ್ಲನ ಪ್ರತಿಷ್ಠಾಪನೆ ಆಗುವ ಮುಂಚಿತವಾಗಿ ಇದ್ದಂತ ವಾತಾವರಣಕ್ಕೂ ಅದರ 100ರಷ್ಟು ಬದಲಾವಣೆಯನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಈ ಒಂದು ದೃಶ್ಯಾವಳಿಗಳನ್ನು ತಾವಿಲ್ಲಿ ಗಮನಿಸಿ. ಇಲ್ಲಿ ಹೆಚ್ಚಾಗಿ ನೆರೆದಿರುವಂತದ್ದು ಭಕ್ತರು, ರಾಮನ ಭಕ್ತರು, ಪ್ರವಾಸಿಗರು, ಸ್ಥಳೀಯರು ಎಲ್ಲರ ಒಂದು ಸಮೂಹ ಇಲ್ಲಿ ಸೇರಿರುವಂತದ್ದು. ಆದ್ರೆ ಅದಕ್ಕೂ ಹೆಚ್ಚಾಗಿ ಇಲ್ಲಿ ಭದ್ರತೆಗಾಗಿ ಪೊಲೀಸರ ಜೊತೆಗೆ ಕೇಂದ್ರ ಮೀಸಲು ಪಡೆಯನ್ನು ಕೂಡ ಇಲ್ಲಿ ಹಾಕಲಾಗಿರುವಂತಹ ಗಮನಿಸಬೇಕಾಗುತ್ತೆ. ಸಹಜವಾಗಿ ಈ ರೀತಿಯಾದಂತಹ ಭಕ್ತ ಸಮೂಹವನ್ನ ಹತೋಟಿಗೆ ತರಬೇಕು ಅಂತ ಹೇಳಿದ್ರೆ ಕೇವಲ 100, 200, 500, 1000 ಜನ ಪೊಲೀಸರ ಜೊತೆಗೆ ಕೇಂದ್ರ 2-3 ಬೆಟಾಲಿಯನ್ನ ಕೇಂದ್ರ ಮೀಸಲು ಪಡೆಗಳನ್ನು ಮಾತ್ರ ಉಪಯೋಗಿಸಿದ್ರೆ ಸಾಲದು. ಹೀಗಾಗಿ ಸಾಕಷ್ಟು ಸುಮಾರು 10 ರಿಂದ 12 ಸಾವಿರ ಪೊಲೀಸರ ನಿಯೋಜನೆಯನ್ನ ಕೇವಲ 2 ಕಿಲೋಮೀಟರ್ನ ಈ ಒಂದು ವಿಸ್ತೀರ್ಣದಲ್ಲಿ ಈಗಾಗಲೇ ಅಳವಡಿಸಲಾಗಿರುವಂತದ್ದು. ಇದು ಮುಖ್ಯ ದ್ವಾರ. ಬೆಳಿಗ್ಗೆ 7 ಗಂಟೆಯಿಂದ ದರ್ಶನ ಆರಂಭವಾಗಿದೆ. ಪ್ರತಿ ಗಂಟೆಯೂ ಕೂಡ, ಪ್ರತಿ ನಿಮಿಷವೂ ಕೂಡ ಭಕ್ತರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹೋಗುವುದಕ್ಕೆ ಬರೋದಕ್ಕೆ ಎಲ್ಲರಿಗೂ ಕೂಡ ಅವಕಾಶಗಳನ್ನ ಕೊಡ್ಲಾಗ್ತಾ ಇದೆ. ಇಲ್ಲೂ ಕೂಡ ತಾವು ಪೊಲೀಸರು ಈಗ ಯಾವ ರೀತಿಯಾದಂತಹ ಒಂದು ಭದ್ರತೆಯನ್ನ ನಿಯೋಜನೆ ಮಾಡಿರುವಂತ ಗಮನಿಸಬೇಕಾಗುತ್ತೆ. ಸೊ ಯಾಕೆಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತ ನಿಟ್ಟಿನಿಂದಾಗಿ ಇಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಸೊ ಇಲ್ಲಿರುವಂತಹ ದೃಶ್ಯಾವಳಿಗಳು ಒಂದು ಕಳೆದ್ರೆ ಮತ್ತೊಂದು ಇಲ್ಲಿ ಬರುವಂತಹ ಭಕ್ತಾದಿಗಳಿಗೂ ಕೂಡ ಕೆಲವೊಂದಿಷ್ಟು ಮಾರ್ಗದರ್ಶನವನ್ನು ಕೊಡಲಾಗಿರುವಂತದ್ದು. ಹಾಗಾಗಿ ಸೊ ಎಲ್ಲ ರೀತಿಯಾದಂತಹ ಭದ್ರತೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಗೆ ಇಲ್ಲಿ ಬರುವಂತಹ ಯಾವುದೇ ಭಕ್ತಾದಿಗಳಿಗೆ ಅಡೆತಡೆಗಳು ಆಗಬಾರ್ದು ಅನ್ನುವಂತ ನಿಟ್ಟಿನಿಂದಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು. ಆದ್ರೆ ಇಲ್ಲಿ ಭಕ್ತಾದಿಗಳಿಗೆ ಸಮಯವನ್ನು ಕೂಡ ನಿಗದಿ ಮಾಡಲಾಗಿದೆ. ಆದ್ರೂ ಭಕ್ತಾದಿಗಳು ಈ ಒಂದು ಪ್ರದೇಶವನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇಲ್ಲ, ಜಮಾಯಿಸ್ತಾ ಇದ್ದಾರೆ. ಮಧ್ಯ 12 ಗಂಟೆಯಿಂದ 1 ಗಂಟೆ ತನಕ ಇಲ್ಲಿ ದರ್ಶನವನ್ನು ಕೂಡ ನಿಷೇಧವನ್ನು ಮಾಡಲಾಗಿದೆ. ಅಲ್ಲಿಗೆ ಒಂದು ಬ್ರೇಕ್ ಅನ್ನು ಕೊಡಲಾಗುತ್ತೆ. ಆದ್ರೂ ಇಲ್ಲಿ ಸೇರಿರುವಂತಹ ಜನಸಮೂಹ ಸಂಪೂರ್ಣವಾಗಿ ಲತಾ ಮಂಗೇಶ್ಕರ್ ಚೌಕ್ನಿಂದ ಹಿಡಿದು 2 ಕಿಲೋಮೀಟರ್ ಈ ಒಂದು ರಾಮ ಮಂದಿರದ ಪ್ರದೇಶವಿದೆ. ಆ ಪ್ರದೇಶವರೆಗೂ ಕೂಡ ಈ ರೀತಿಯಾದಂತಹ ಜನಸಮೂಹ ಸೇರ್ತಾ ಇದೆ. ಜೊತೆಗೆ ಎಷ್ಟು ಜನ ದರ್ಶನ ಪಡೀತಾರೆ ಅದಕ್ಕೂ
10ರಷ್ಟು ಜನ ಈ ಒಂದು ಪ್ರದೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನ ಹತೋಟಿಗೆ ತರಬೇಕು ಒಂದು ಕಡೆ, ಮತ್ತೊಂದು ಕಡೆ ಸಾಧು ಸಂತರು, ಬಹುತೇಕ ಗಣ್ಯರು ನಿನ್ನೆ ದರ್ಶನವನ್ನು ಪಡೆಯೋದಕ್ಕೆ ಸಾಧ್ಯವಾಗಿರಲಿಲ್ಲ, ಅವರ ಆಗಮನ ಕೂಡ ಆಗ್ತಾ ಇದೆ. ಹೀಗಾಗಿ ಇದು 1 ವಾರಗಳ ಕಾಲ ಈ ರೀತಿಯಾದಂತಹ ಸನ್ನಿವೇಶ ಸ್ಥಿತಿಗತಿಗಳು ಮುಂದುವರಿಯುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದಲ್ಲಿ ಗಮನಿಸಬೇಕಾಗುತ್ತೆ. ಸಹಜವಾಗಿ ಇವತ್ತು ಕೂಡ ಮತ್ತಷ್ಟು ಗಣ್ಯರು ಈ ಒಂದು ರಾಮಲಲ್ಲನ ದರ್ಶನಕ್ಕೆ ಬರುವಂತಹ ನಿಟ್ಟಿನಿಂದಾಗಿ ಕೇಂದ್ರ ಮೀಸಲು ಪಡೆ ಹೆಚ್ಚಾಗಿ ಅಲರ್ಟ್ ಆಗಿದೆ. ಜೊತೆಗೆ RAF ಕೂಡ ಇದೆ. ಯಾಕೆಂತ ಹೇಳಿದ್ರೆ ಯಾವ ಸಂದರ್ಭಗಳಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಕೈತಪ್ಪುವಂತ ಸಾಧ್ಯತೆ ಇರುತ್ತೆ, ಹತೋಟಿಗೆ ತರಬೇಕಾದ್ರೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಕೇಂದ್ರ ಮೀಸಲು ಪಡೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಬೇಕಾಗುತ್ತೆ. ಈ ಕಾರಣದಿಂದಾಗಿ ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಇದೀಗ 2 ರೀತಿಯಾದಂತಹ ಕಾರಣಕ್ಕೆ ಸಾಕ್ಷಿ ಆಗುತ್ತೆ. ನಿಜವಾದ ರಾಮೋತ್ಸವ ಇವತ್ತಿನಿಂದ ಆರಂಭವಾಗ್ತಿರುವಂತದ್ದು. ಯಾಕೆಂತ ಹೇಳಿದ್ರೆ ನಿನ್ನೆ ಪ್ರತಿಷ್ಠಾಪನೆ ಆದ ಬಳಿಕ ಅತಿ ಹೆಚ್ಚಾಗಿ ಇದೀಗ ಇಲ್ಲಿಗೆ ಬರ್ತಾ ಇರುವಂತದ್ದು ದೇಶದ ನಾನಾ ಮೂಲೆಗಳಿಂದ. ಈಗಾಗಲೇ 2-3 ದಿನಗಳಿಂದ ರಾಮ ಜನ್ಮಭೂಮಿಯಲ್ಲಿ ಬೀಡನ್ನ ಬಿಟ್ಟಿದ್ರು. ಹೇಗಾದ್ರೂ ಮಾಡಿ ಬಂದಿದ್ದೇವೆ, ಮೊದಲ ಬಾರಿಗೆ ದರ್ಶನವನ್ನ ಮಾಡ್ಕೊಂಡು ಹೋಗ್ಲೇಬೇಕು, 51 ಇಂಚಿನ ರಾಮಲಲ್ಲನನ್ನ ಬಾಲರಾಮನನ್ನ ದರ್ಶನ ಪಡೆದು ವಾಪಸ್ ಹೋಗ್ಲೇಬೇಕು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಈ ರೀತಿಯಾದಂತಹ ಸಂಕಲ್ಪ ಬಹುತೇಕರಲ್ಲಿ ಇತ್ತು. ಅದೇ ರೀತಿಯಾಗಿ ಗಣ್ಯರು ಬರುವಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಇಡೀ ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಭದ್ರತಾ ತೆಕ್ಕೆಯಲ್ಲಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರಣೋತ್, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.